ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ಈ ಒಂದರದಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಹಳೆ ಅಕೌಂಟನ್ನು ಯಾವ ರೀತಿ ವಾಪಸ್ ರಿಕವರಿ ಮಾಡ್ಕೊಳ್ಳೋದಂತ ನಾನು ನಿಮಗೆ ಈ ಒಂದರದಲ್ಲಿ ಸಂಪೂರ್ಣ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟು 1 ವರ್ಷ 2 ವರ್ಷ ಹಿಂದ್ಗಡೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಅದ್ರ ಬಟ್ ತುಂಬ ಜನರಿಗೆ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟದು ಪಾಸ್ವರ್ಡ್ ನೆನಪಿಲ್ಲದೆ ಮತ್ತು ಆ ಒಂದು ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ದು ಇಮೇಲ್ ಐ ಡಿ ನೆನಪಿಲ್ಲದೆ ಮತ್ತು ಅದ್ರ ಜೊತೆಗೆ ಆ ಒಂದು ಅಕೌಂಟು ಯೂಸರ್ ಐ ಡಿ ನೆನಪಿಲ್ಲದೆ ಅವರು ತುಂಬ ಜನ ಏನು ಮಾಡಿರ್ತಾರೆ, ಬಿಟ್ಟಿರ್ತಾರೆ. ಹಂಗೆ ಸುಮ್ಮನೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ವಾಪಸ್ ಬರಲ್ಲ ಬಿಡು ಅಂತ ತುಂಬ ಜನ ಬಿಟ್ಬಿಡ್ತಾರೆ. ಅದರಲ್ಲಿ ತುಂಬ ಜನ ಆಲ್ಮೋಸ್ಟ್ ಇನ್ನೂ ಕೆಲವೊಂದಷ್ಟು ಜನ ಹೊಸ ಮೊಬೈಲ್ ತೊಗೊಂಡಿರ್ತಾರೆ, ಫಾರ್ವೇಟ್ ಮಾಡಿರ್ತಾರೆ, ಎಲ್ಲ ಡೇಟಾ ಕ್ಲಿಯರ್ ಆಗಿರುತ್ತೆ. ಅದ್ರ ಬಟ್ ಅವರೊಂದು ಅಕೌಂಟ್ ಇದರಲ್ಲಿ ಲಾಗಿನ್ ಆಗೋಕ್ಕೆ ಬಂದಿರಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅಕೌಂಟ್ ಬಿಟ್ಟಿರ್ತಾರೆ. ಆದ್ರೆ ಬಟ್ ನನಗೆ ಈ ಒಂದು ಹಿಡಿಯೋದು ತುಂಬ ಸಿಂಪಲ್. ಯಾವುದೇ ರೀತಿ ನೀವು ಇಮೇಲ್ ಐ ಡಿ ನೆನಪಿಲ್ಲ ಅಂದರೂ ಕೂಡ, ಪಾಸ್ವರ್ಡ್ ನೆನಪಿಲ್ಲ ಅಂದರೂ, ಪಾಸ್ವರ್ಡ್ ಬಿಡಿ, ಇಮೇಲ್ ಐ ಡಿ ಪಾಸ್ವರ್ಡ್ ಇದೊಂದು ಸೈಡಿಗೆ ಇಟ್ಟುಬಿಡಿ. ನಿಮಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ಐ ಡಿ ಅಂದರೆ ಯೂಸರ್ ನೇಮೇ ಗೊತ್ತಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ವಾಪಸ್ ನೀವು ರಿಕವರಿ ಮಾಡ್ಕೊಳ್ಬೋದು. 1 ವರ್ಷ 2 ವರ್ಷ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಲ್ಲ, 3 4 5 ವರ್ಷ ನೀವು ಯಾವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದಿದ್ದು ಅವಾಗ ಕ್ರಿಯೇಟ್ ಮಾಡಿ ಬಿಟ್ಟರು ಕೂಡ ಈಸಿಯಾಗಿ ನೀವು ಇವಾಗಲೇ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಆರಾಮಾಗಿ ರಿಕವರಿ ಹಾಕ್ಕೊಳ್ಬೋದು. ಅದ್ರ ಜೊತೆ ಯಾವುದೇ ರೀತಿ ಪಾಸ್ವರ್ಡ್ ಇದೆ, ಯಾವುದೇ ರೀತಿ ಇಮೇಲ್ ಇದೆ, ಅದು ಜಸ್ಟ್ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ನೋಡುವಂಥ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಕೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು. ಅದ್ರ ಜೊತೆಗೆ ಪ್ಲೀಸ್ ಈ ಒಂದು ಟೈಮಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ದಯವಿಟ್ಟು ಬೇಗ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ನಮಗೆ ಸೈಡಿಗೆ ಮೊಬೈಲ್ ಸ್ಕ್ರೀನ್ ಮೂಲಕ ಕೂಡ ಹಾಕಿಬಿಡ್ತೀನಿ. ಜಸ್ಟ್ ನಿಮ್ಮೊಂದು ಹಳೆ ಇನ್ಸ್ಟಾಗ್ರಾಮ್ ಅಕೌಂಟು ಯಾವುದೇ ರೀತಿ ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂದರೂ, ನಿಮ್ಮ ಇಮೇಲ್ ಐ ಡಿ ನೆನಪಿಲ್ಲ ಅಂದರೂ ಕೂಡ, ನಿಮ್ಮ ಯೂಸರ್ ಐ ಡಿ ಕೂಡ ನಿಮ್ಮ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮ್ ಏನಿದೆ ಅದು ನೆನಪಿಲ್ಲ ಅಂದರೂ ಕೂಡ ನೀವು ಈಸಿಯಾಗಿ ವಾಪಸ್ ನೀವು ರಿಕವರಿ ಆಗ್ಬೋದು, ಅಕೌಂಟ್ ಲಾಗಿನ್ ಆಗ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಏನೋ ತುಂಬ ಸಿಂಪಲ್. ನಿಮಗೆ ಮೊದಲು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ವೇಟು. ಓಕೆ, ಈಗ ನಾನು ನಿಮಗೆ ಮೊದಲು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನೀವು ಏನು ಮಾಡಿ ಡೈರೆಕ್ಟಾಗಿ ಮೊದಲು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡೋಕ್ಕೋಗ್ಬಿಡಿ, ತೆಲಡ್ ಸ್ವೈಪ್ ಮಾಡಿ. ಮಾಡಿದ ತಕ್ಷಣನೇ ನಿಮಗೊಂದು ಆಪ್ಷನ್ ಬರುತ್ತೆ ನೋಡಿ, ಯಾರ್ಡ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಾಂದ್ರೆ ಆ್ಯಂಡ್ರಾಯ್ಡಲ್ಲಿ ಯಾರ್ಡ್ ಅಕೌಂಟ್ ಅಂತ ನಿಮ್ಮಲ್ಲಿ ಕೂಡ ಬರುತ್ತೆ. ಐಪಿನಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ, ಅದ್ರ ಬಟ್ ಆ್ಯಂಡ್ರಾಯ್ಡಲ್ಲೂ ಕೂಡ ಬರುತ್ತೆ. ಜಸ್ಟ್ ಇಲ್ಲಿ ಯಾರ್ಡ್ ಅಕೌಂಟ್ ಅಂತಿದೆ, ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ಕೊಬಿಡಿ. ಯಾರ್ಡ್ ಅಕೌಂಟ್ ಅಂತಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಇಲ್ಲಿ ಲಾಗಿನ್ ಇನ್ ಟು ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಬರುತ್ತೆ, ತೆಗೆದುಬಿಟ್ಟು ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಬರುತ್ತೆ. ಇದರಲ್ಲಿ ನೀವೇನು ಮಾಡ್ಕೋ, ಈಗಾಗಲೇ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ನಿಮಗೆ ನೆನಪಿಲ್ಲ, ನೀವೇನು ಮಾಡ್ಕೋ ಎಕ್ಸಿಸ್ಟಿಂಗ್ ಅಕೌಂಟ್ ಅಂದರೆ ಮೊದಲೇ ಆಪ್ಷನ್ ಇಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ನಿಮಗೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ಗಳು ತೋರಿಸುತ್ತೆ. ಇಲ್ಲಿ ನನ್ನ ಅಕೌಂಟ್ಗಳು ತೋರಿಸ್ತದೆ, ಇಲ್ಲಿ ಕೂಡ ನಿಮ್ಮ ಅಕೌಂಟ್ ತೋರಿಸುತ್ತೆ. ಆದ್ರೆ ಬಿಟ್ಟು ಇಲ್ಲಿ ನಿಮಗೆ ಆ ಅಕೌಂಟ್ ಈಗ ನೆನಪೇ ಇಲ್ಲ, ಆ ಅಕೌಂಟ್ ಯೂಸರ್ ಐ ಡಿನ ನನಗೆ ನೆನಪಿಲ್ಲ. ಏನು ಮಾಡೋದು? ಏನು ಮಾಡೋಂಗಿಲ್ಲ. ಜಸ್ಟ್ ನೀವು ಆ ಅಕೌಂಟ್ ನೀವು ಲಾಗಿನ್ ಆಗ್ಬೇಕಾದ್ರೆ ಏನು ಮಾಡೋಂಗಿಲ್ಲ, ತುಂಬ ಸಿಂಪಲ್. ತೆರಡೆ ಯೂಸ್ ಅದರ್ ಪ್ರೊಫೈಲ್ ಅಂತ ಇರುತ್ತೆ ನಿಮಗೆ. ಅದರ ನಿಮ್ಮ ಆ್ಯಂಡ್ರಾಯ್ಡ್ ಕೂಡ ಸೇಮ್ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಿಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಾನು ಯೂಸರ್ ನೇಮ್ ಇದೆ, ಜಸ್ಟ್ ಇದು ನಾನು ರಿಮೂವ್ ಮಾಡ್ತೀನಿ. ಓಕೆ, ಈಗ ನೀವು ನೋಡ್ತಾ ಇರೋ ಮೇಲ್ಗಡೆ ಯೂಸರ್ ನೇಮ್ ಇದೆ, ತೆಳಗ್ಬಿಟ್ಟು ಪಾಸ್ವರ್ಡ್ ಇದೆ. ಆ ಯೂಸರ್ ನೇಮಲ್ಲಿ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನನಗೆ ಅಕೌಂಟ್ ನೇಮೇ ನೆನಪಿಲ್ಲ. ಮತ್ತು ಅಲ್ಲಿ ನನ್ನ ಇಮೇಲ್ ಐ ಡಿ ಮೂಲಕ ವಾಪಸ್ ರಿಕವರಿ ಮಾಡ್ಬೇಕಾದ್ರೆ ನನ್ನ ಇಮೇಲ್ ಐ ಡಿ ಕೂಡ ನೆನಪಿಲ್ಲ, ತೆಳಗಡೆ ಕೂಡ ಪಾಸ್ವರ್ಡ್ ನನಗೆ ನೆನಪಿಲ್ಲ. ಹಾಗಿದ್ರೆ ಹೇಗೆ ರಿಕವರಿ ಮಾಡ್ಕೊಳ್ಳೋದು? ಏನೋ ತುಂಬ ಸಿಂಪಲ್. ನಿಮಗೆ ಯೂಸರ್ ಐ ಡಿ ನೆನಪಿಲ್ಲ ಅಂದರೂ ನಡೀತೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನೆನಪಿಲ್ಲ ಅಂದರೂ ನಡೀತೆ. ಅದಕ್ಕೆ ನಿಮ್ಮೊಂದು ಇಮೇಲ್ ಐ ಡಿ ಯಾವ ಒಂದು ಇಮೇಲ್ ಇದೆ ಆ ಇಮೇಲ್ ಐ ಡಿ ನಿಮ್ಮ ಹತ್ರ ಇಲ್ಲ ಅಂದರೂ ನಡೀತೆ. ನೀವು ನಿಮ್ಮೊಂದು ಅಕೌಂಟ್ ರಿಕವರಿ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಮಾಡ್ಕೊಳ್ಬೋದು ಅಂದ್ರೆ, ನಿಮ್ಮ ಹತ್ರ ಪರ್ಮನೆಂಟಾಗಿ ಒಂದು ಅಂತ ಇರುತ್ತೆ ನಿಮ್ಮ ಹತ್ರ. ಯಾವುದಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ಮೂಲಕ ನೀವು ರಿಕವರಿ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ತೋರಿಸಿ ನೋಡಿ. ಏನೂ ಇಲ್ಲ, ತೆರಡೆ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಮೂಲಕ ರಿಕವರಿ ಮಾಡ್ತಾ ಇದ್ದಾರಲ್ಲ, ತೆರಡೆ ಬಂದ್ಬಿಟ್ಟು ಫಾರ್ಗೆಟಿಂಗ್ ಪಾಸ್ವರ್ಡ್ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ನಿಮ್ಮ ಇಮೇಲ್ ಐ ಡಿ ನೆನಪಿಲ್ಲ, ನಿಮ್ಮ ಇಮೇಲ್ ಐ ಡಿನೂ ಕೂಡ ನೆನಪಿಲ್ಲ, ನಿಮ್ಮ ಯೂಸರ್ ಐ ಡಿ ಕೂಡ ನೆನಪಿಲ್ಲ. ನೀವೇನು ನೋಡೋಕು, ನಿಮ್ಮ ಮೊಬೈಲ್ ನಂಬರ್ ನೆನಪಿರ್ತಾನೆ. ಜಸ್ಟ್ ಏನು ಮಾಡಿ, ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ನನ್ನ ಮೊಬೈಲ್ ನಂಬರ್ ಸ್ವಲ್ಪ ಬ್ಲರ್ನಾಗಿ ಹಾಕ್ತಾ ಇರ್ತೀನಿ, ಯಾಕಂದರೆ ಸೇಫ್ಟಿಗೋಸ್ಕರ ಮೇಂಟೈನ್ ಮಾಡಬೇಕಲ್ಲ. ಓಕೆ, ಜಸ್ಟ್ ಅದರ ನಂತರ ಏನು ಮಾಡಿ, ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಂಡ ತಕ್ಷಣ ತೆರಡೆ ಬಂತು. ಇಲ್ಲಿ ನೀವು ಫೈಂಡ್ ಯುವರ್ ಅಂತ ಇದೆ, ತೆರಡೆ ಸ್ವೈಪ್ ಮಾಡ್ಕೊಳ್ಳಿ. ಅಂದರೆ ಮೇಲಡಿ ಇಮೇಲ ಫೈಂಡ್ ಯುವರ್ ಮೊಬೈಲ್ ನಂಬರ್ ಇರುತ್ತೆ. ಜಸ್ಟ್ ಇಲ್ಲಿ ನೀವೇನು ಮಾಡಿ, ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಳ್ಳಿ. ಮೊಬೈಲ್ ನಂಬರ್ ಹಾಕೋ ತಕ್ಷಣ ನೀವೇನು ಮಾಡ್ಕೊಬೇಡಿ, ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೊಂದು OTP ಬರುತ್ತೆ. ಜಸ್ಟ್ 6 ಡಿಜಿಟ್ ಒಂದು OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ. ಇಲ್ಲ ನಿಮ್ಮ ಡೈರೆಕ್ಟಾಗಿ ಮೊಬೈಲ್ ನಂಬರ್ ಬರುತ್ತೆ, ಇಲ್ಲಾಂದರೆ 2 ಸ್ಟೆಪ್ ವೆರಿಫಿಕೇಷನ್ ನಿಮ್ಮ ವಾಟ್ಸಪ್ಪಲ್ಲಿ ಕೂಡ ಬರುತ್ತೆ. ಜಸ್ಟ್ ಈಗ ನನಗೆ ಮೆಸೇಜ್ ಬರುತ್ತೆ, ಜಸ್ಟ್ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಬಂತು ನೋಡಿ, ನೋಡ್ಕೊಳ್ಳಿ.
126261 ಅಂತ ಬಂತು. ಜಸ್ಟ್ ಈ ರೀತಿ ಬಂತು. ಆಧಾರ್ ನಂತರ OTP ಎಂಟರ್ ಮಾಡಿ, ಆ 6 ಡಿಜಿಟ್ ನಂಬರ್ ಇರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮೊಂದು ಅಕೌಂಟ್, ನಿಮ್ಮೊಂದು ಮೊಬೈಲ್ ನಂಬರ್ ಮೇಲೆ ಎಷ್ಟು ಅಕೌಂಟ್ಗಳು ಕ್ರಿಯೇಟ್ ಆಗಿದೆ ಪ್ರತಿಯೊಂದು ಅಕೌಂಟ್ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಮೇಲ್ಗಡೆ ನನ್ನ ಒಂದು ಅಕೌಂಟ್ ಇದೆ, ಕನ್ನಡ ಟೆಕ್ ಕಿಡ್ಸ್ ಅಂತ ಬಂದ್ಬಿಟ್ಟು, ಅದು ಈಗಾಗಲೇ ಲಾಗಿನ್ ಇದೆ, ನನ್ನ ಮೇನ್ ಅಕೌಂಟು. ತೆಗೆದ್ಬಿಟ್ಟು ಶಿವು ದಚ್ಚು ಕ್ರಿಯೇಷನ್, ಇದು ಹಳೆಯ ಅಕೌಂಟ್, ಯಾವಾಗೋ ಕ್ರಿಯೇಟ್ ಮಾಡಿದ್ದೀನಿ ನಾನು, ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಕ್ರಿಯೇಟ್ ಮಾಡಿದೆ. ಅದರ ನಂತರ ಶಿವ 1196, ಇದು ಕೂಡ ಯಾವಾಗೋ ಕ್ರಿಯೇಟ್ ಮಾಡಿದ್ದೀನಿ. ಶಿವ 11 ಇವು ಏನಿದೆಲ್ಲ ಈ 4 ಅಕೌಂಟ್ ನನಗೆ ಗೊತ್ತೇ ಇಲ್ಲ, ನಾನು ಅವಾಗೋ ಕ್ರಿಯೇಟ್ ಮಾಡಿದ್ದೀನಿ. ಅದ್ರ ಬಟ್ ಈಗ ನನ್ನ ಇದೆ. ಹಾಗಿದ್ರೆ ನಾನು ಇದರಲ್ಲಿ ಯಾವ ಒಂದು ಅಕೌಂಟ್ ಬೇಕು ಆ ಒಂದು ಅಕೌಂಟ್ ನಾನು ಲಾಗಿನ್ ಆಗ್ಬೋದು. ನಿಮ್ಮದು ಕೂಡ ಅಕೌಂಟ್ ನೀವು ನೆನಪು ಹೋದ್ರೂ ಕೂಡ ನಿಮಗೆ ಗೊತ್ತಿಲ್ಲ ಅಂದರೆ ಯೂಸರ್ ನೇಮ್ ಕೂಡ ಇಲ್ಲಿ ಡೈರೆಕ್ಟಿಗೆ ಅಕೌಂಟ್ ಶೋ ಆಗುತ್ತೆ. ಜಸ್ಟ್ ನೀವು ಯಾವ ಒಂದು ಅಕೌಂಟ್ ಲಾಗಿನ್ ಮಾಡ್ಬೇಕಂತಾರೆ ಇದರಲ್ಲಿ ತೋರಿಸುತ್ತೆ ನಿಮ್ಮ ಅಕೌಂಟ್ಗಳು ಎಷ್ಟಿದೆ. ಜಸ್ಟ್ ಅದರಲ್ಲಿ ಯಾವ ಒಂದು ಅಕೌಂಟ್ ನೀವು ಲಾಗಿನ್ ಆಗ್ಬೇಕಂತಾರೆ. ಈಗ ನನಗೆ ಯಾವ ಒಂದು ಅಕೌಂಟ್ ಬೇಕಾಗಿದೆ, ಇಲ್ಲಿ ನೋಡಿ ಶಿವಾನಂದ್ 1 2 3 4 ಅಂತ ಇದ್ರೆ ಜಸ್ಟ್ ಈ ಅಕೌಂಟ್ ಬೇಕಾಗಿದೆ. ಜಸ್ಟ್ ನೀವು ಯಾವ ಅಕೌಂಟ್ ಇದೆ ಆ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪಾಸ್ವರ್ಡ್, ನೀವು ಪಾಸ್ವರ್ಡ್ ಕೇಳ್ತಾರೆ. ನೀವೇನು ಮಾಡಿ, ನೀವು ಬೇಕಾದ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ಪಾಸ್ವರ್ಡ್ ಹಾಕಿದ್ದೀನಿ, ನಿಮ್ಮ ಬ್ಲರ್ನಿಗೆ ತೋರಿಸ್ತಾ ಇರ್ತೀನಿ. ನೀವು ಬೇಕಾದ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಹೊಸ ಪಾಸ್ವರ್ಡ್ ಸೆಟ್ ಮಾಡಿದ ತಕ್ಷಣ ಏನು ಮಾಡೋಕೋಬೇಡಿ, ಜಸ್ಟ್ ಆಟೋಮೆಟಿಕ್ ಅಕೌಂಟ್ ಸೇವ್ ಲಾಗಿನ್ ಅಂತ ಬರುತ್ತೆ. ಜಸ್ಟ್ ನೋಡಿ ಈಗ ಅಕೌಂಟ್ ಅನ್ನೋದು ಲಾಗಿನ್ ಆಯ್ತು ನೋಡಿ, ಕಂಪ್ಲೀಟಾಗಿ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಬ್ಯಾಕ್ ಬಂದು ವಾಪಸ್ ಓಪನ್ ಮಾಡ್ತೀನಿ. ನೋಡ್ಕೊಳ್ಳಿ, ಈಗ ನನ್ನ ಅಕೌಂಟ್ ಬಂದುಬಿಟ್ಟು ಡೈರೆಕ್ಟಾಗಿ ಲಾಗಿನ್ ಆಯ್ತು ನೋಡಿ. ಈಗ ನನ್ನ ಸೆಕೆಂಡ್ ಅಕೌಂಟ್ ಇಲ್ಲಿ ಕನ್ನಡ ಟೆಕ್ ಕಿಡ್ಸ್ ಇದೆ, ಇನ್ನು ನೋಡ್ಕೋಬೋದು. ಇದು ನಂದು ಯಾವಾಗೋ ಅಕೌಂಟು, ನನಗೆ ಅದರ ಯೂಸರ್ ಐಡಿನೇ ಗೊತ್ತಿಲ್ಲ, ಅದ್ರ ಪಾಸ್ವರ್ಡೇ ಗೊತ್ತಿಲ್ಲ, ಅದ್ರ ಇಮೇಲ್ ಐಡಿ ಗೊತ್ತಿಲ್ಲ. ಈಗ ಡೈರೆಕ್ಟಿಗೆ ಅಕೌಂಟ್ ಲಾಗಿನ್ ಆಯ್ತು ನೋಡಿ. ಈ ರೀತಿ ಮಾಡಿ ನೀವು ಈಸಿಯಾಗಿ ಮೊದಲು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಜಸ್ಟ್ ಈ ರೀತಿ ಮಾಡಿ ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್, ಅಲ್ಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಮರ್ತೋಗಿದ್ರು ಕೂಡ ಆರಾಮಾಗಿ ಅಕೌಂಟ್ ಲಾಗಿನ್ ಆಗ್ಬೋದು. ಅದು ಯಾವ ರೀತಿ ಆಗೋದು ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕಾಗಿರುತ್ತೆ ಅದನ್ನ ರಿಕವರಿ ಮಾಡೋಕ್ಕೆ ಕೂಡ ಬರಲ್ಲ ಅಂಥವ್ರು ನೀವು ಯಾರಾದರೂ ಇದ್ದರೆ ಚಿಕ್ಕದಾಗಿ ಕಮೆಂಟ್ ಆ ಒಂದು ಟಾಪಿಕ್ ರಿಲೇಟೆಡ್ ಕೂಡ ವಿಡಿಯೋ ಮಾಡ್ತೀನಿ. ಅದಷ್ಟು ಕಮೆಂಟ್ ಜಾಸ್ತಿ ಬಂದರೆ ಆಯ್ತಾ. ಏನೋಳ ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಜೀವನದ ಮತ್ತೆ ಸಿಗ್ತೀನಿ ಅಷ್ಟಿರಲ್ಲ ರೀ.